ನಮಸ್ಕಾರ ವೀಕ್ಷಕರೇ, ನವರಾತ್ರಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಮೊದಲಿಗೆ ವಿಜಯದಶಮಿ ಹಬ್ಬದ ಶುಭಾಶಯಗಳು ನಿಮ್ಮೆಲ್ಲರಿಗೂ. ಹಾಗಾದರೆ ಈ ದಿನದ ವಿಶೇಷತೆ ಏನು, ಯಾವ ರೀತಿ ಇದನ್ನು ಆಚರಣೆ ಮಾಡಲಾಗುತ್ತೆ, ಇವೆಲ್ಲದರ ಬಗ್ಗೆ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇವತ್ತಿನ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡೋದಕ್ಕೆ ಖ್ಯಾತ ಧಾರ್ಮಿಕ ಚಿಂತಕರು ಹಾಗೂ ಜ್ಯೋತಿಷಿಗಳು ಆಗಿರುವಂತಹ ಗೋಪಾಲಕೃಷ್ಣ ಶರ್ಮಾ ಅವರು ನಮ್ಮ ಜೊತೆ ಇದ್ದಾರೆ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ವೀಕ್ಷಕರಿಗೆಲ್ಲ ವಿಜಯದಶಮಿಯ ಶುಭಾಶಯಗಳು. ಇವತ್ತು ಬಹಳ ಸಂಭ್ರಮ, ನಾಡ ಹಬ್ಬದ ಕೊನೆಯ ದಿನ ವಿಜಯದಶಮಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತೆ. ವಿಜಯದಶಮಿ ಹಬ್ಬದ ವಿಶೇಷತೆ ಏನು? ಯಾ ಕುಂದೇಂದು ತುಷಾರಹ ರಥವಲ, ಯಾ ಶುಭ್ರವಸ್ತ್ರಾವೃತ, ಯಾ ವೀಣಾವರದಂಡಮಂಡಿತಕರ, ಯಾ ಶ್ವೇತ ಪದ್ಮಾಸನ, ಯಾ ಬ್ರಹ್ಮಾಚ್ಯುತ ಶಂಕರ ಪ್ರವೃತ್ತಿಭೇ ದೇವೇ ಸದಾ ವಂದಿತ, ಸಾ ಮಾಂ ಪಾತು ಸರಸ್ವತಿ ಭಗವತಿ ನಿಶೇಷಜಾಡ್ಯಾಪಹ. ಭಗವತ್ಯೈ ನಮಃ, ಶ್ರೀ ಸರಸ್ವತ್ಯೈ ನಮಃ. ನೋಡಿ, ನಿಶೇಷ ಜಾಡ್ಯಾಪಹ ಅಂತ ಹೇಳಲ್ಪಡ್ತದೆ. ಅಂದರೆ ಮನುಷ್ಯನಿಗೆ ಇರುವಂತಹ ಸಕಲ ಜಾಡ್ಯವನ್ನು ತೊಲಗಿಸುವಂತಹ ದಿವಸ ಅಂತ ಇವತ್ತಿನ ದಿವಸ. ಅದಕ್ಕೆ ಕಾರಣ ಯಾಕೆಂತಂದರೆ, 3 ದಿವಸದಿಂದ ನಾವು ಪುಸ್ತಕಗಳನ್ನೆಲ್ಲ ಪೂಜೆಗಿಟ್ಟಿರ್ತೇವೆ, ಶಾರದಾ ಪೂಜೆಗೆ. ಇವತ್ತಿನ ದಿವಸ ಅದನ್ನು ವಿಸರ್ಜನೆ ಮಾಡುವಂತಹ ದಿವಸ. ಮತ್ತು ಈ 9 ದಿವಸದಿಂದ ನಾವು ಸಾಕಷ್ಟು ದಣಿದಿದ್ದೇವೆ. ಯಾಕೆಂದರೆ ಈ ಪೂಜೆ ಪುನಸ್ಕಾರಗಳ ಬಗ್ಗೆಯೇ ನಾವು ಮಾತಾಡ್ತಾ ಇದ್ದೇವೆ, ಪೂಜೆ ಪುನಸ್ಕಾರಗಳನ್ನು ಮಾಡಿದ್ದೇವೆ. ಮನೆಯಲ್ಲಿ ಹಬ್ಬದ ಆಚರಣೆ ಇವೆಲ್ಲ ನಡೀತಾ ಇತ್ತು. ಪ್ರತಿಯೊಬ್ಬರೂ ಸಂಭ್ರಮದಿಂದ ಆಚರಣೆ ಮಾಡುವಂಥ ದಿವಸವಾಗಿತ್ತು. ನಾಡ ಹಬ್ಬವನ್ನು ಸಾಕಷ್ಟು ಜನ ನೋಡಿ ಕಣ್ಮನವನ್ನು ದಣಿಸ್ಕೊಂಡಿದ್ದಾರೆ. ಇವತ್ತಿನ ದಿವಸ ಕೊನೆಯ ಭಾಗ, ಕೊನೆಯ ಅಂಕ. ಇಲ್ಲಿ ಮತ್ತೊಂದು ವಿಶೇಷತೆ ಏನು ಅಂತಂದರೆ, ಈ ನಾಡ ಹಬ್ಬದ ಜೊತೆಯಲ್ಲೇ ರಾಮಲೀಲೆ ಹೇಳುವಂಥದ್ದು ತುಂಬ ವಿಶೇಷವಾಗಿರುವಂಥದ್ದು. ಉತ್ತರ ಭಾರತ ಕಡೆಯಲ್ಲೆಲ್ಲ ರಾಮಲೀಲಾ ವೈಭವ ಹೇಳುವಂಥದ್ದು ಇದೆ. ಈ 10 ದಿವಸವರೆಗೆ ರಾಮಾಯಣವನ್ನು ಓದಿ, 9 ದಿವಸವರೆಗೆ ಓದಿ, 10ನೇ ದಿವಸದಲ್ಲಿ ದಶಹರ ಹೇಳುವಂಥ ಒಂದು ಆಚರಣೆಯನ್ನು ಮಾಡುವಂಥ ಪದ್ಧತಿ ಇತ್ತು. ದಶಹರ ಅಂತಂದರೆ ದಶ ಶಿರಸ್ಸುಳ್ಳಂತಹ ರಾವಣನನ್ನು ವಧೆ ಮಾಡುವಂಥ ದಿವಸ ಅಂತ. ಅವನ ತಲೆಯನ್ನು ಅದರೊಳಗೆ ಏನಂದರೆ ಪಟಾಕಿಯನ್ನು ತುಂಬಿ ಆ ಪಟಾಕಿಯನ್ನು ವಿಧ ವಿಧವಾದ ಪಟಾಕಿಯನ್ನೆಲ್ಲ ಹೊಡೆಯುವಂತಹ ದಿವಸ ಇದು ದಶಹರ ಅಂತೇಳಿ ಹೇಳ್ತಾರೆ. ಅಂದರೆ ಈ 10ನೇ ದಿವಸ ಹೇಳುವಂಥದ್ದು ತುಂಬ ವಿಶೇಷವಾಗಿರುವಂಥದ್ದು ಅಂತದ್ದು ವಿಜಯದಶಮಿ, ವಿಜಯವನ್ನು ಆಚರಿಸುವ ದಿವಸ. ರಾಮನು ಸಹಿತವಾಗಿ ವಿಜಯವನ್ನು ಹೊಂದಿದ, ಲಕ್ಷ್ಮಣನೊಟ್ಟಿಗೆ ಈ ಲಂಕೆಯನ್ನು ನಿನಗೆ ಸಮರ್ಪಣೆ ಮಾಡ್ತೇನೆ ಹೇಳ್ಕಂತೇಳಿ ಹೇಳುವಂತಹ ದಿವಸ. ಅದರೆಲ್ಲ ಇವನು ಲಕ್ಷ್ಮಣ ಮಾತ್ರ ಒಪ್ಪಲಿಲ್ಲ. ಯಾಕೆಂದರೆ ನನಗೆ ಮಾತೃಭೂಮಿ ಇದೆ, ಅದೇ ಸಾಕು ಹೇಳ್ಕಂತ ಹೇಳ್ಬಿಟ್ಟ. ಅಪಿ ಸ್ವರ್ಣಮಯೇ ಲಂಕಾ ನಮೇ ಲಕ್ಷ್ಮಣ ರೋಚತೆ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂತ ಹೇಳ್ತಾನೆ ಲಕ್ಷ್ಮಣ. ಹೀಗಾಗಿ ಜನನಿ ತಾಯಿ ಜನ್ಮ ಕೊಟ್ಟಂತಹ ಸ್ಥಳ ಹೇಳುವಂಥದ್ದು ನನಗೆ ಸ್ವರ್ಗಕ್ಕಿಂತಲೂ ಬಿಗಿದ್ರಾದ್ದು, ಈ ಲಂಕೆ ಬೇಡ ಹೇಳುವಂಥದ್ದು ಹೇಳ್ತಾನೆ ಲಕ್ಷ್ಮಣ. ಅಂತಹ ದಿವಸವಾಗಿದೆ ಇವತ್ತಿನ ದಿವಸ. ಇವತ್ತಿನ ದಿವಸ ನಾವು ಪೂಜೆಗಿಟ್ಟಂತಹ ಪುಸ್ತಕಗಳನ್ನೆಲ್ಲವನ್ನೂ ಪೂಜೆ ಮಾಡ್ತೇವೆ. ತ್ರಿಗುಣಾತ್ಮಿಕೆಯಾಗಿ ಸಾತ್ವಿಕ ರೂಪದಲ್ಲಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪಿಣಿಯಾದಂತಹ ವಿದ್ಯಾ ಸರಸ್ವತಿಯನ್ನು ಪೂಜೆ ಮಾಡುವಂತಹ ದಿವಸವಾಗಿದೆ. ಆದ್ದರಿಂದ ಇವತ್ತಿನ ದಿವಸ ವಿದ್ಯಾದಶಮಿ ಅಂತಿದೆ. ದಶಮಿಗೆ ಅಧಿದೇವತೆ ವಿಶ್ವೇ ದೇವರು. ಅಂದರೆ ದೇವತೆಗಳಲ್ಲಿ ಒಟ್ಟು 13 ದೇವತೆಗಳು ವಿಶ್ವೇ ದೇವತೆಗಳು ಅಂತಿದ್ದಾರೆ. ಆ ವಿಶ್ವೇ ದೇವತೆಗಳನ್ನೆಲ್ಲರನ್ನೂ ಸಹಿತವಾಗಿ ಇವತ್ತಿನ ದಿವಸ ಪೂಜಿಸುವಂಥ ದಿವಸ. ಅದರ ಜೊತೆಯಲ್ಲಿ ವಿದ್ಯಾ ಸರಸ್ವತಿಯನ್ನು ಸಾಕ್ಷಾತ್ತಾಗಿ ನಾವು ಪೂಜೆ ಮಾಡುವಂಥ ದಿವಸ. ವೀಣೆಯನ್ನು ನುಡಿಸುವಂತಹ ಶಾರದಾದೇವಿಯನ್ನು ಪೂಜೆ ಮಾಡುವಂಥ ದಿವಸ. ಇವತ್ತಿನ ದಿವಸ ವೀಣಾ, ವೇಣು, ಮೃದಂಗ ಇತ್ಯಾದಿ ಯಾವುದೇ ಇದ್ದರೂ ಸಹಿತವಾಗಿ ಅದನ್ನೆಲ್ಲವನ್ನು ನುಡಿಸುವಂತಹ ದಿವಸ, ಅಥವಾ ನಾಟ್ಯವನ್ನು ಮಾಡುವಂತಹ ದಿವಸ. ಭರತನಾಟ್ಯ, ಕೂಚುಪುಡಿ, ಯಕ್ಷಗಾನ, ನೃತ್ಯ ಇತ್ಯಾದಿಗಳೆಲ್ಲ ಏನೇ ಕಲ್ತಿದ್ರೂ ಸಹಿತವಾಗಿ ಇವತ್ತಿನ ದಿವಸ ದೇವಿಯ ಮುಂದೆ ಆಡಿ ತೋರಿಸುವಂತಹ ದಿವಸ. ಹೀಗಾಗಿ ಸಾಧಾರಣವಾಗಿ ಇವತ್ತಿನ ದಿವಸ ಸಣ್ಣ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಸಹಿತವಾಗಿ ಸಂಭ್ರಮವನ್ನು ಆಚರಿಸುವಂಥ ದಿವಸಕ್ಕೆ ಇದಕ್ಕೆ ವಿದ್ಯಾದಶಮಿ, ವಿಜಯದಶಮಿ ಹೇಳುವಂಥದ್ದು ಆಗಿದೆ. ಪ್ರಮುಖವಾಗಿ ಇವತ್ತಿನ ದಿನ ಯಾವುದೇ ಒಂದು ಕೆಲಸನ ಆರಂಭಿಸಿದ್ರು ಕೂಡ ವಿಜಯ ನಿಶ್ಚಿತ ಅಂತ ಹೇಳ್ತಾರೆ. ಖಂಡಿತವಾಗಿ. ಯಾಕೆಂದರೆ 3 ಮುಹೂರ್ತಗಳು ಮಹಾಮುಹೂರ್ತಗಳು ಅಂತ ಹೇಳಲ್ಪಡ್ತದೆ ಜ್ಯೋತಿಷ್ಶಾಸ್ತ್ರದಲ್ಲಿ. ಮೊದಲನೇದಾಗಿ ಯುಗಾದಿ, 2ನೇದಾಗಿ ಅಕ್ಷತದಿಗೆ, 3ನೇದಾಗಿ ವಿಜಯದಶಮಿ, 4ನೇದಾಗಿ ಬಲಿಪಾಡ್ಯಮಿಯ ದಿವಸದ ಅರ್ಧ ಭಾಗ. 3 ಮುಹೂರ್ತಗಳು, 3 ವಜ್ರಗಳಿದ್ದಾಗೆ ಅದು ಭಾಳ ಮುಖ್ಯವಾಗಿರುವಂತಹ ಮುಹೂರ್ತ ಅಂತ. ಈ ವಿಜಯದಶಮಿ ದಿವಸ ವಾರ ಯಾವುದೇ ಆಗಿರಲಿ, ನಕ್ಷತ್ರ ಯಾವುದೂ ಬಂದಿರಲಿ, ಅಥವಾ ಉತ್ತಮವಾದಂತಹ ಮುಹೂರ್ತ, ಅಂದರೆ ಇಡೀ ದಿವಸವೂ ಸಹಿತವಾಗಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದರೂ ಸಹಿತವಾಗಿ ಅದರಲ್ಲಿ ನಾವು ಸಿದ್ಧಿಯನ್ನು ಪಡಿತೇವೆ ಹೇಳುವಂಥದ್ದು. ಅದರಲ್ಲೂ ವಿಜಯ ಮುಹೂರ್ತ, ವಿಜಯದಶಮಿ ಹೇಳಿ ಬಂದದ್ದು ಯಾಕೆ ಅಂತಂದರೆ, ವಿಜಯ ಹೇಳುವಂಥ ಒಂದು ಮುಹೂರ್ತ ಇದೆ. ಅದು ಸಾಯಂಕಾಲದ ಹೊತ್ತಿನಲ್ಲಿ ಹೇಳ್ತಾರೆ.
ಸಾಯಂಕಾಲದ ಹೊತ್ತಿನಲ್ಲಿ 5 ಗಂಟೆಯಿಂದ 6 ಗಂಟೆಯ ಒಳಭಾಗದ ಮುಹೂರ್ತಕ್ಕೆ ವಿಜಯ ಹೇಳುವಂಥ ಒಂದು ಮುಹೂರ್ತಕಾರರು ಹೇಳಿರುವಂಥದ್ದು. ಆ ಮುಹೂರ್ತದ ಸಂದರ್ಭದಲ್ಲಿ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಬೇಕು ಹೇಳುವಂಥದ್ದು. ಅದು ಎಲ್ಲಿ? ಬನ್ನಿ ಮರಕ್ಕೆ ಸಲ್ಲಿಸುವಂಥ ಪದ್ಧತಿ. ಇವತ್ತಿನ ದಿವಸ ಎಲ್ಲ ಪೂಜಾ ಕೈಂಕರ್ಯಾದಿಗಳನ್ನೆಲ್ಲ ಮುಗಿಸ್ಕೊಂಡು ಶಾರದಾ ವಿಸರ್ಜನೆ ಆಗಿರ್ತದೆ, ಮಹಾಭೋಜನ ಇತ್ಯಾದಿಗಳನ್ನೆಲ್ಲ ತೀರಿಸ್ಕೊಂಡು ಸಾಯಂಕಾಲದಲ್ಲಿ ಅಲ್ಲಿ ಅದಕ್ಕೆ ಗೋಧೂಳಿ ಲಗ್ನ ಅಂತ ಹೆಸರು. ಲಗ್ನದ ಇದರಲ್ಲಿ ಅದಕ್ಕೆ ವಿಜಯ ಆಳುವಂಥ ಮುಹೂರ್ತದ ಹೆಸರು. ಅಂದ ನಚಾರವಾರ ನಚ ಲಗ್ನ ಯೋಗ ನ ವಿಷ್ಟಿರಿಕ್ತೆ ನ ತಿಥಿರ್ಗ್ರಾಹಿಶ್ಚ ಸೂರ್ಯೋದಯ ಅಸ್ತಮಯೇಚ ಕಾಲೆ ಅಸ್ತಮಯೇಚ ಕಾಲೆ. ಅದು ಗೋಧೂಳಿ ಲಗ್ನೆ ಬಹುಕಾರ್ಯ ಸಿದ್ಧಿ. ಮನುಷ್ಯನಿಗೆ ಎಷ್ಟೇ ಕೆಲಸ ಕಾರ್ಯಗಳಾಗಬೇಕು ಆದರೆ ಆ ಕಾಲದಲ್ಲಿ ಮಾಡಿದಂತಹ ಕೆಲಸ ಕಾರ್ಯಗಳು ಸಿದ್ಧಿಯಾಗ್ತದೆ. ಗೋಧೂಳಿ ಅಂದರೆ ಗೋವುಗಳೆಲ್ಲವೂ ಮೇವನ್ನು ತಿಂದು ಮನೆಗೆ ಬಂದು ಸೇರುವಂತಹ ಸಂದರ್ಭ ಅಂತ, ಅಂದರೆ ಸಾಯಂಕಾಲದ ಹೊತ್ತು ಅಂತ. ಅದಕ್ಕೆ ವಿಜಯ ಮುಹೂರ್ತ ಆಳುವಂಥದ್ದಿದೆ. ಅಂತಹ ಸಂದರ್ಭದಲ್ಲಿ ಪೂಜೆಯನ್ನು ಬನ್ನಿ ಮರಕ್ಕೆ ಮಾಡಬೇಕು ಅಂತ, ಅಂದರೆ ಸೀಮೋಲ್ಲಂಘನ ಮಾಡುವಂಥದ್ದು, ಬನ್ನಿ ಮರಕ್ಕೆ ಪೂಜೆ ಮಾಡುವಂಥದ್ದು. ಆ ಬನ್ನಿ ಪತ್ರಿಯನ್ನು ನಾವು ತಲೆಗೆ ಮುಡುಕೊಳ್ಳುವಂಥದ್ದು. ಪ್ರಸಾದ ಸಾಮಾನ್ಯವಾಗಿ ಬನ್ನಿ ಪತ್ರವನ್ನು ಒಬ್ಬರಿಗೆ ಒಬ್ಬರು ಹೌದು ಹಂಚಿಕೊಳ್ಳುವಂಥದ್ದು. ಯಾಕೆಂದರೆ ಮನುಷ್ಯನ ಜೀವನದಲ್ಲಿ ಕಷ್ಟಗಳೇ ಜಾಸ್ತಿ ಆಗಿರ್ತದೆ. ಆ ಕಷ್ಟಗಳೆಲ್ಲವನ್ನೂ ನಮಗೆ ಸಹಿಸುವಂತಹ ಶಕ್ತಿಯನ್ನು ಕೊಡುವುದರ ಜೊತೆಗೆ ಸುಖ ಸಮೃದ್ಧಿಯನ್ನು ಕೊಡಲಿ ಹೇಳುವಂತಹ ಒಂದು ಉದ್ದೇಶ ಅಲ್ಲಿ ಇರುವಂಥದ್ದು. ಇನ್ನು ಅಜ್ಞಾತವಾಸದಲ್ಲಿರುವಂತಹ ಪಾಂಡವರೆಲ್ಲರೂ ಸಹಿತವಾಗಿ ಬನ್ನಿ ಮರಕ್ಕೆ ಪೂಜೆಯನ್ನು ಮಾಡಿ ಶಸ್ತ್ರಾದಿಗಳನ್ನೆಲ್ಲರೂ ಎತ್ತಿಕೊಂಡಂತಹ ದಿವಸ ಇವತ್ತಿನ ದಿವಸ. ಆದ್ದರಿಂದ ಅದನ್ನು ಎತ್ತಿಕೊಂಡು ಆನಂತರದಲ್ಲಿ ಅಲ್ಲಿ ಗೋಗ್ರಹಣಕ್ಕೆ ಹೋಗುವಂಥದ್ದು, ಅದು ಇದರೊಳಗೆ ಬರುವಂಥದ್ದು, ಯಾವುದು ಉದ್ಯೋಗ ಪರ್ವದಲ್ಲಿ ಬರುವಂಥದ್ದು. ಹೀಗಾಗಿ ವಿಶೇಷವಾಗಿ ಇವತ್ತಿನ ದಿವಸ ಸೀಮೋಲ್ಲಂಘನ ಮಾಡುವಂಥದ್ದು ಅಂತಂದರೆ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿದ ನಂತರದಲ್ಲಿ ನಮ್ಮ ಸೀಮೆಯನ್ನು ದಾಟಿ ಬೇರೆ ಸೀಮೆಗೆ ಹೋಗುವಂಥದ್ದು ಅಂತ. ಈಗ ಮಠಾಧೀಶರು ಸಹಿತವಾಗಿ ಇವತ್ತಿನ ದಿವಸ ಎಲ್ಲವ ಪೂಜೆ ಪುನಸ್ಕಾರಗಳನ್ನು ಮುಗಿಸಿ ಸೀಮೋಲ್ಲಂಘನ ಮಾಡುವಂತಹ ದಿವಸವಾಗಿದೆ ಇವತ್ತಿನ ದಿವಸ. ಬನ್ನಿ ಪತ್ರಕ್ಕೆ ಇವತ್ತಿನ ದಿನ ವಿಶೇಷತೆ ಇದೆ, ಆದರೆ ಬನ್ನಿ ಮರಕ್ಕೆ ಕೂಡ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ಆ ಬನ್ನಿ ಮರದ ವಿಶೇಷತೆ ಏನು? ಖಂಡಿತವಾಗಿ ಅದೇ ಬನ್ನಿ ಮರದಲ್ಲಿ ಈ ಪಾಂಡವಾದಿಗಳೆಲ್ಲರೂ ಸಹಿತವಾಗಿ ಆ ಶಸ್ತ್ರಾದಿಗಳನ್ನು ಬನ್ನಿ ಮರದಲ್ಲಿ ಇಟ್ಟಿದ್ರು ಹೇಳುವಂಥದ್ದು. ಅದಕ್ಕೆ ಪೂಜೆಯನ್ನು ಕೊಟ್ಟು ಇವತ್ತಿನ ದಿವಸ ಅದನ್ನು ಪುನಃ ಎತ್ತಿಕೊಂಡದ್ರಿಂದ ಅದಕ್ಕೆ ವಿಶೇಷವಾದಂಥ ಒಂದು ಶಕ್ತಿ ಇದೆ ಹೇಳುವಂಥದ್ದು. ಮತ್ತು ಆ ಬನ್ನಿ ಪತ್ರೆಯಲ್ಲಿ ಒಂದು ಏನಂತಂದರೆ ತ್ರಿಮೂರ್ತಿ ಸ್ವರೂಪವಾದಂತಹ ಶಕ್ತಿಯು ಅಡಕವಾಗಿರುವಂತಹ ದಿವಸವಾಗಿದೆ ಇವತ್ತಿನ ದಿವಸ. ಇಲ್ಲಿ ತ್ರಿಶಕ್ತಿಗಳ ಪೂಜೆಯನ್ನು ನಾವು ಮಾಡಿರ್ತೇವೆ. ತ್ರಿಶಕ್ತಿಗಳು ಅಂದರೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ. ಅಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಶಕ್ತಿ ಅಲ್ಲಿ ಬನ್ನಿ ಮರದಲ್ಲಿ ಇರ್ತಿದೆ ಅಂತ. ಅದು ಇಲ್ಲಿ ಪೂಜೆ ಮಾಡಿದಂತಹ ಸಕಲವನ್ನು ಸಹಿತ ನೋಡಿ, ಈಗ ಹೆಂಡತಿ ಆದವಳು ಪೂಜೆ ಮಾಡಿದ ನಂತರದಲ್ಲಿ ಫಲತಾಂಬೂಲ ತಟ್ಟೆ ಏನಿರ್ತದೆ ಅದನ್ನು ತೊಗೊಂಡು ಹೋಗಿ ಗಂಡನಿಗೆ ಕೊಟ್ಟು ನಮಸ್ಕಾರ ಮಾಡಿ ಗಂಡನಿಂದ ಪ್ರಸಾದವನ್ನು ತೊಗೊಳ್ತಾಳೆ. ಅದೇ ರೀತಿಯಲ್ಲಿ ಆ ಬನ್ನಿ ಮರಕ್ಕೆ ಹೋಗಿ ಅಲ್ಲಿ ಸಮರ್ಪಣೆ ಮಾಡಿದಾಗ ಇಲ್ಲಿ ಮಾಡಿದ 9 ದಿವಸದ ನವರಾತ್ರಿಗಳ ಪೂಜೆಯ ಫಲಗಳು ಏನಿದೆಯೋ ಅದಷ್ಟು ಸಹಿತವಾಗಿ ಅಲ್ಲಿ ಸಲ್ಲುತ್ತದೆ. ಅಲ್ಲಿ ಸಲ್ಲಿದ ನಂತರದಲ್ಲಿ ಅದನ್ನು ನಾವು ಸ್ವೀಕಾರ ಮಾಡ್ತೇವೆ. ಶಮಿ ಶಮಯತೆ ಪಾಪಂ ಅಂದರೆ ನಮ್ಮ ಪಾಪಗಳನ್ನೆಲ್ಲೂ ದೂರ ಮಾಡುವಂಥ ಶಕ್ತಿ ಆ ಶಮಿ ಪತ್ರದಲ್ಲಿದೆ ಅಂತ. ಆ ಪತ್ರವನ್ನು ಹಂಚಿಕೊಳ್ಳುವಂತಹ ವಿಧಾನ. ಅದನ್ನು ನಾವು ಮಾತ್ರ ಅಲ್ಲ, ನಮ್ಮ ಜೊತೆಗಿದ್ದವರು, ಬಂಧು ಬಾಂಧವರು ಎಲ್ಲರೂ ಸಹಿತವಾಗಿ ಕಷ್ಟಗಳಿಂದ ದೂರ ಆಗಲಿ ಹೇಳುವಂತಹ ಒಂದು ಸಂಕೇತವಾಗಿದೆ ಅದು. ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ವೀಕ್ಷಕರೇ, ಇವತ್ತು ಮೈಸೂರಿನಲ್ಲಿ ಒಂದು ಅದ್ಭುತವಾದಂತಹ ಕ್ಷಣಗಳನ್ನು ಕಣ್ತುಂಬಿಕೊಳ್ಳುವಂತಹ ದಿನ. ಯಾಕೆಂದರೆ ಮೈಸೂರಿನ ಅಂಬಾರಿ ಇವತ್ತು ಇಡೀ ಊರಿನಾದ್ಯಂತ ಸಂಚರಿಸುತ್ತೆ. ಜೊತೆಗೆ ದೇಶ ವಿದೇಶಗಳಿಂದ ಜನ ಇಲ್ಲಿಗೆ ಈ ಸುಂದರ ಕ್ಷಣವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಆಗಮಿಸ್ತಾರೆ. ಈ ಅಕ್ಷರಾಭ್ಯಾಸವನ್ನು ಇವತ್ತಿನ ದಿವಸ ಮಾಡುವಂಥದ್ದು. ಅಕ್ಕಿಯಲ್ಲಿ ಸುವರ್ಣದಿಂದಾಗಲಿ ಅಥವಾ ಅರಿಶಿನ ಕೊಂಬಿನಿಂದಾಗಲಿ ಮಗುವಿನಿಂದ ಅಲ್ಲಿ ಓಂಕಾರವನ್ನು, ಸ್ವಸ್ತಿಕವನ್ನು ಅಥವಾ ಶ್ರೀಕಾರವನ್ನು ಬರೆಸುವಂತಹ ದಿವಸ ಇವತ್ತಿನ ದಿವಸ.